ಒಂದು ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡೋಣ ಅಂತ ಮಗಳಿಗೆ ಇಷ್ಟ ಅಂತೆ. ಈ ರೆಸಿಪಿ ಸಖತ್ತಾಗಿದೆ, ಸಿಂಪಲ್ ಆಗಿದೆ. ಈ ರೆಸಿಪಿ ತೋರಿಸ್ತೀನಿ ನೋಡಿ. ನೋಡಿ ಆಯ್ತು, ರೆಡಿ ರೆಡಿ. ಹೌದಾ, ಅಷ್ಟೊಂದ್ರು ಬಿಟ್ಟೆ ಇಟ್ಟಾತಲ್ಲ ಮಗಳೇ. ಚೆನ್ನಾಗಿದೆ ಮಗಳು. ನಾನು ಅಡುಗೆ ಮಾಡೋದೇ ಚಂದ. ಗುಡ್ ಮಾರ್ನಿಂಗ್ ಕುಲಕರ್ಣಿ, ಬ್ರಹ್ಮಪುತ್ರಿ. ನಿದ್ದೆ ಮಾಡಿದ್ರ ಚೆನ್ನಾಗಿ? ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಮಗಳು. ಎದ್ದು ಕಸ ಗುಡಿಸ್ತೀರಾ ಮನೆದು ಅಂತ. ಕುಲಕರ್ಣಿ ಅಲ್ವಾ, ಅದಕ್ಕೆ ಮಾಡ್ತೀರಾ. ಕಸ ಗುಡಿಸ್ತೀರಾ, ಮಲ್ಕೊಂತೀರಾ, ಟಿ ವಿ ನೋಡ್ತೀರಾ ಹಾಕೊಂಡು, ಏನು ಮಾಡ್ತೀರಾ? ಹಬ್ಬ ಗೊತ್ತಲ್ಲ ಏನು ಮಾಡಬೇಕು ಫಸ್ಟು ಅಂತ ಮಗಳೇ. ವೆಲ್ಕಮ್ ಟು ಎಪಿಸೋಡ್ ಆಫ್ 2 in our new house, daughter and father episode. ಕುಲಕರ್ಣಿ ಶುರು ಮಾಡೋಣ. ಏನು ತಿಂಡಿ ಬೇಕು? ಪಾಸ್ತಾ. ಆಯಿತು, ಮಾಡಿಕೊಡ್ತೀನಿ. ಸರಿ, ಹೋಗಿ ಫ್ರೆಶ್ ಆಗಿ ನೀವು. ನಾನು ಸ್ವಲ್ಪ ನಾಳೆ ಎಲ್ಲಿದೆ ಸಿನಿಮಾ ಫುಟೇಜ್ ಮಿಸ್ಸಿಂಗ್ ಆಗಿತ್ತು ಅಂತ ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಫುಟೇಜಸ್ಗಳನ್ನೆಲ್ಲ ಹಾರ್ಡ್ ಡಿಸ್ಕ್ನೆಲ್ಲ ಕೆಳಗೆ ಹಾಕೊಂಡು ಅದನ್ನೆಲ್ಲ ಹುಡುಕಿ ಎಡಿಟರಿಗೆ ಕಳಿಸ್ತಾ ಇದ್ದೀನಿ, ಗ್ರೇಡರ್ಗೆ. ನಿದ್ದೆನೇ ಆಗಿಲ್ಲ. ಈಗ ಕೆಲಸನೇ ಮಾಡೋಣ, ತಿಂಡಿನೇ ಮಾಡೋಣ, ಕಷ್ಟ ಇದೆ. ಬಟ್ ಐ ವಿಲ್ ಡೂ ಇಟ್. ಪಾಸ್ತಾ ಮಾಡ್ತೀನಿ. ನನ್ನ ಮಗಳು ಎಷ್ಟು ಬೆಳಗ್ಗೆ ಎಷ್ಟು ನೀಟಾಗಿ ಎದ್ದು ರೆಡಿಯಾಗಿ ಬಂತು. ಬಿಗ್ ಬಾಸ್ಕೆಟ್ಬಾಲ್ ಬಂತು. ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು. ಮಕ್ಕಳಿಗೆ ದ್ರಾಕ್ಷಿ, ಹಾಲು, ಮೊಸರು, ಚಿಚ್ಚಿ, ಕ್ಯಾಶ್ಯೂ ನಟ್ಟು, ಇದೇನು ಗೋಡಂಬಿ, ಅಲ್ಲ ಇದು ಬಾದಾಮಿ, ಬಾಳೆಹಣ್ಣು. ಹೇಳಿ ಈಗ ಪಾಸ್ತಾ ಮಾಡೋಕ್ಕೆ. ಪಾಸ್ತಾ ಮಗಳಿಗೆ ಈ ಪಟ್ಟಂತ ಪಾಸ್ತಾ ಮಾಡಿಬಿಡ್ತೀನಿ ಮಗಳೇ, ಆಯಿತಾ? ಹೌದಾ, ಮಾಡಿ ನೋಡೋಣ ಹೆಂಗೆ ಮಾಡೋದು. ತಗೊಳ್ಳಿ, ಎಲ್ಲಿದೆ ಪಾಸ್ತಾ? ಆನ್ ಮಾಡಿ, ಪ್ರೆಸ್ ಮಾಡ್ಬೇಕು. ಅದು ಮುಂದಕ್ಕೆ ಪ್ರೆಸ್ ಮಾಡಿ ತಿರುಗಿಸಿ ಈ ಕಡೆ. ಹಂಗೆ ಅಷ್ಟೇ, ಗೊತ್ತಾಯ್ತಾ? ಎಲ್ಲ ಕಲಿಯೋವರೆಗೂ ಅಷ್ಟೇ ಬ್ರಹ್ಮವಿದ್ಯೆ. ಕಲ್ತಾದ್ಮೇಲೆ ಎಲ್ಲ ಕೋತಿ ವಿದ್ಯೆ. ಸಾಕಾ? ಏನು ಮಗ್ಳ ನೆಕ್ಸ್ಟು? ಹಾಕಿ. ಅದೊಂದು ಸ್ಪೂನ್, ಅದು ಹಾಕಿ. ಇನ್ನೊಂಚೂರು ಹಾಕಿ. ಅದು ಉಪ್ಪು ಹಿಡಿಬೇಕಲ್ವಾ? ಏನಾಗಲ್ಲ, ಹೆಂಗಿರು ಚೆಲ್ತೀವತ್ತು ನಾನು ನೀರನ್ನ ಬೆಂದಾದ್ಮೇಲೆ. ಚೂರು ಆಯಿಲ್ ಹಾಕ್ತಿದ್ದೀರಾ? ಎಲ್ಲ ಆಯಿಲ್ ಇಲ್ವಲ್ಲ ಮಗಳ? ಇದು ಆಯಿಲು. ನಾನಿದ ಅಮ್ಮ ಹೊಸದು ವಾಟರ್ ಬಾಟಲ್ ತರಿಸಿರೋದು ಅನ್ಕೊಂಡಿದ್ದೆ. ಅಲ್ಲಿ ಇಟ್ಟಿದ್ರಲ್ಲ, ಒಂದು ಬೌಲ್ ಸಾಕಲ್ವ ಇಷ್ಟು ನಮಗೆ? ಹಾಕಿ. ಸರಿ, ಅದು ಬೆಂದಾದ್ಮೇಲೆ ಕ್ಲೀನ್ ಇದು ಮಾಡ್ಕೊಳ್ಳೋಣ, ಸೋಸ್ಕೊಳ್ಳೋಣ. ಅದು ಹಾಕೋದು ಬೇಡ, ಅದು ಇದು ಕರ್ಬಿಡುತ್ತೆ, ಇದು ಪ್ಲಾಸ್ಟಿಕ್ದು. ಪಾಸ್ತಾ ಮಳೆ ರೆಡಿ. ಉಪ್ಪು, ನೀರು, ಯಾರೇ ಮನೇಲಿ ಮಾಡ್ಕೊಳ್ಳೋದು ಸಿಂಪಲಾಗಿ ಮಾಡ್ಕೋಬೋದು. ಉಪ್ಪು, ನೀರು, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹಿಂಗೆ ಡೈರೆಕ್ಟಾಗಿ ತಿನ್ಬೋದಾ? ತಗೊಳ್ಳಿ ಮಗಳೇ, ಆಯಿಲ್ ಹಾಕಿ. ಸಾಕ್ಬಿಡಿ ಅಷ್ಟೇ. ಎಷ್ಟು ಆಗುತ್ತೆ ಅಷ್ಟು ಕಮ್ಮಿ ತಿನ್ಬೇಕು ಮಗಳೇ ಆಯಿಲು. ಇವೆಲ್ಲ ಪ್ಯೂರ್ ಆಯಿಲ್ ಅಲ್ಲ, ಇದು ವೆಜಿಟೇಬಲ್ಸ್ದು, ಆಯಿತಾ? ಹಾಗಾಗಿ ಅದು ಎಷ್ಟು ಕಮ್ಮಿ. ಗ್ರೀನ್ ಚಿಲ್ಲಿ ಹೆಚ್ಚಿದ್ದೀನಿ, ಕ್ಯಾಪ್ಸಿಕಮ್ಮು, ಆನಿಯನ್ನು. ಫಸ್ಟು ಗ್ರೀನ್ ಚಿಲ್ಲಿ ಹಾಕಬೇಕು. ಇಲ್ಲ, ಆರಲ್ಲ, ತಡೀರಿ. ಈ ಕಡೆ ಬನ್ನಿ, ಈ ಕಡೆ ತಿರುಗಿಸಿ. ಈಗ ಇಟ್ಕೊಳ್ಳಿ, ಇಲ್ಲಿ ಆನಿಯನ್ ಹಾಕ್ತೀನಿ ಈಗ. 10 ರೂಪಾಯಿ ಆನಿಯನ್ ಒಂಚೂರು. ಈಗ ಆರಲ್ಲ. ಒಂದು ಬೀಳ್ತಾ ಇದೆ ಅಂದಾಗ ಅದ್ರ ಜೊತೆ ಇನ್ನೊಂದು ಸೇರಿಸಿದ್ರೆ ಆರಲ್ಲ ಮಗಳೇ. ಅದೇ ಅದು ಆರ್ತಾ ಇದೆ ಅಂದರೆ ಬಿಡಿ, ಸಾಕು. ಅದನ್ನ ಹಾಕೋಣ, ಒಂಚೂರು ಕಲ್ಕಳಿ. ಏನನ್ನಲ್ಲ, ಹಾಕಿ. ಆಯಿಲಿಗೆ ನೀರು ಬಿದ್ದರೆ ಪಟ್ಪಟ್ ಅನ್ನುತ್ತೆ. ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀವಲ್ಲ ಪ್ಯೂರೇ ಹಾಕಿ. ಪುಟ್ಟಣ ಅಂತನಲ್ಲ, ಹಾಕಿ.
ತಿರ್ಗಿ ಏ ಏ ಏ ಏ ಖಾರ ಪುಡಿ ತಗೊಳ್ಳಿ ಒಂದು ಸ್ಪೂನ್ ಹಾಕಿ ಹಾಕಿ ಸಾಸ್ ಹಾಕಿ ಚಿಲ್ಲಿ ಸಾಸು ಟೊಮೊಟೊ ಸಾಸ್ ಹಾಕೋಬೋದು. ನಾವು ಡೈರೆಕ್ಟಾಗಿ ಇದೇ ಸಾಸ್ ಹಾಕೊಂತೀವಿ. ಹಾಂ ಸ್ವಲ್ಪ ಲೈಟಾಗಿ ಬೇಕಾದ್ರೆ ಉಪ್ಪು ಇದರ ಬೇಯಿಸುವಾಗ ಇದರೊಳಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಆದರೆ ಇದಕ್ಕೆ ಲೈಟಾಗಿ ಉಪ್ಪು. ಹಾಂ ಆಮೇಲೆ ಮಾಡ್ರಂತೆ. ಒಳ್ಳೆ ಚೆನ್ನಾಗಾಗಿದೆ ಟೇಸ್ಟ್. ಈಗ ಒಂಚೂರು ಒಂದು ಕಪ್ ನೀರು ಸ್ವಲ್ಪ ಅದು ಫ್ರೈ ಆದಂಗೆ ಆದ್ಮೇಲೆ ಒಂಚೂರು ನೀರು ಹಾಕೊಂಬಿಟ್ರೆ ಒಂದು ಕಪ್ಪು. ಈಗ ಸುರಿರ್ಲಾ ಪಾಸ್ತವ. ಅಯ್ಯೋ ಚೆನ್ನಾಗಿ ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಬಿಟ್ರೆ ಪಾಸ್ತಾ ರೆಡಿ. ಇದಕ್ಕೆ ಆ್ಯಕ್ಚುಲಿ ಕ್ರೀಮ್ ಹಾಕೋಬೇಕು. ನಾನು ಕ್ರೀಮ್ ತಂದಿಲ್ಲ, ಹಾಲು ಬಿಸಿ ಮಾಡಿದ್ದೆ. ಅದ್ರದ್ದೇ ಒಂಚೂರು ಕೆನೆ ಎತ್ಬಿಟ್ಟು ಸ್ವೈಟ್ ಟಪಕ್ ಹಿಂಗೆ ಹಾಕಿದ್ರೆ ಆಯ್ತು. ಕ್ರೀಮಿ ಬದಲು ಕೆನೆ. ರೆಡಿ ಆಯಿತು ಪಾಸ್ತಾ. ಚೀಸ್ ಹಾಕ್ಬೇಕಾ? ಹಾಕಿ ನಿಮ್ಗೆ ಕಟ್ ಮಾಡಿ. ಆಡಿಯನ್ಸ್ ಕಣ್ಣೆಲ್ಲ ಮಂಜಾಗೋಗಿದೆ. ಚೀಸ್ ಹಾಕಿ 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 ಅಯ್ಯೇ ಹಾಕಿ ಹಾಕಿ ಸಾಕಲ್ವ ಒಂದೇ? ಏನು ಮಾಡಕ್ಕೆ ಮಗಳೇ? ಪ್ಲಾಸ್ಟಿಕ್ ಇಷ್ಟಿಗೆ ಸೇರ್ಸಿ ಹಾಕ್ಬಿಟ್ಟಿರ ಆಮೇಲೆ. ಹೆಂಗೆ ಮೆಲ್ಟ್ ಆಯ್ತು ಮಗಳೇ ಅದು? ಎಷ್ಟು ಚೆನ್ನಾಗಿ ಬಂದಿದೆ ಮಗಳು. ಕ್ರೀಮಿ ಅವ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಗಳು. ಡ್ಯಾಡಿ ಯುವರ್ ಬೆಸ್ಟ್ ಶೆಫ್ ಯಾರು ಮಗಳೇ? ಡ್ಯಾಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಖಾರ ಕಮ್ಮಿನೇ ಹಾಕಿದ್ದೀನಿ. ಇಲ್ಲ ಮಗಳೇ ಖಾರನೂ ಇದೆ. ಏನು ಅನ್ನಿಸ್ತಿಲ್ಲ. ಚೆನ್ನಾಗಿದೆ. ಟೆಕ್ಸ್ಚರ್ ನೋಡ್ತೀರಾ ಹೆಂಗಿದೆ ನೋಡಿ ಮಾಡಿರೋದು. ನಿಂತಿದ್ದೆ. ಅವ್ವ ಸುಸ್ತಾಗೋಯ್ತ ಮಗಳು. ಮಧ್ಯಾಹ್ನ ಅಡುಗೆ ಮಾಡ್ಕೊಳಕ್ಕೆ ಅಂತ ಕೊತ್ತಿಮೀರಿ ಸೊಪ್ಪು ಓರಿಯೋ ಏನೇನೋ ಇದೇನೋ ಮಿಲ್ಕ್ ಶೇಕ್ ಮಾಡುತ್ತಂತೆ ಮಗಳು. ಏನು ಮಾಡ್ತೀರಾ ಮಗಳು? ಓರಿಯೋ ಮಿಲ್ಕ್ ಶೇಕ್. ಬ್ಲೂ ಕಲರ್. ಅದರೊಳಗೆ ಇತ್ತಲ್ಲ, ಇಲ್ಲಿ ಕಾಣಿಸ್ತಿರ್ಲಿಲ್ಲ ಬ್ಲೂ ಇತ್ತು ಅಂತ. ಈಗ ಹೋಗಿ ಚಿಕನ್ನು ಯಾವುದೋ ಒಂದು ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡೋಣ ಅಂತ ಮಗಳಿಗೆ ಇಷ್ಟ ಅಂತೆ. ಸರಿ ಹೋಗ್ಬಿಟ್ಟು ಈಗ ಗ್ರೀನ್ ಕರಿ ಚಿಕನ್ನು ಗ್ರೀನ್ ಚಿಲ್ಲಿನೋ ಏನೋ ಒಟ್ನಲ್ಲಿ ಗ್ರೀನ್ ಚಿಕನ್ ಮಾಡ್ತೀನಿ. ರೆಸಿಪಿ ಸಖತ್ತಾಗಿದೆ, ಸಿಂಪಲ್ ಆಗಿದೆ. ಈ ರೆಸಿಪಿ ತೋರಿಸ್ತೀನಿ ನೋಡಿ. ಹೋಗೋಣ ಈಗ, ಬನ್ನಿ ಈ ಕಡೆ ಹೋಗೋಣ. ನೀವು ಸರ್ವಿಸ್ ಲಿಫ್ಟಲ್ಲ? ನೋಡಿ ಆಯ್ತು, ರೆಡಿ ಮಗಳು ಸರ್ವಿಸ್ ಲಿಫ್ಟ್ ಬರ್ರಿ ಯಾರು ಫಸ್ಟ್ ಹೋಗ್ತಾರೆ ಅಂತ. ನೋಡೋಣ ಮಗಳು ಫಸ್ಟ ನಾನು ಫಸ್ಟ್ ಅಂತ. ಫಸ್ಟ್ ಹೋಗಿ ಯಾರು ಮನೆ ಡೋರ್ ಹೋಗ್ತಾರೆ ಫಸ್ಟ್. ರೆಡಿ 1 2 3 ಗೋ. ಅದು ಫಸ್ಟ್ ಅಂದ್ಕೊಂಡ್ರೆ ಈಗ ಬಂತು ಹೌದಾ? ನಾನೇ ಫಸ್ಟ್. ಅರ್ಧ kg ಚಿಕನ್ನು ತಂದಿದ್ದೀನಿ ನನ್ನ ಮಗಳಿಗೆ ಅಂತ. ಇಬ್ಬರು ನಾನು ಕಡಿಮೆ ತಿನ್ನೋದ್ರಿಂದ ನನ್ನ ಮಗಳು ನಾನು ಆಗಿರೋದ್ರಿಂದ ಬರೀ ಅರ್ಧ kg ಚಿಕನ್ ತಂದ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಇಷ್ಟು ಗ್ರೀನ್ ಚಿಲ್ಲಿ, ಆಮೇಲೆ ಒಂದಿಷ್ಟು ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ, ಬಾದಾಮ್ ಒಂದಿಷ್ಟು ಮತ್ತು ಗೋಡಂಬಿ ಇದಿಷ್ಟು ಹಾಕ್ಬಿಟ್ಟು ಈಗ ಕ್ರೀಮಿ ಚಿಕನ್ ಮಾಡೋದು. ಮಗಳು ಏನೋ ಮಿಲ್ಕ್ ಶೇಕ್ ಮಾಡ್ತೀನಿ. ಸಿಕ್ಕಿದೆ ಪ್ರೈಸ್. ಹೌದಾ? ಈಗ 2 ಇದಿಷ್ಟು ಮೆಣಸಿನ್ಕಾಯಿ ಮತ್ತು ಗೋಡಂಬೆ ಬಾದಾಮು, ಆಮೇಲೆ ಒಂದಿಷ್ಟು ಕೊತ್ತಂಬರಿ. ಇದೇ ಗ್ರೇವಿಗೆ ಆಗೋದು ನಮಗೀಗ. ಕೊತ್ತಿಮೀರಿ ಸೊಪ್ಪು ಗ್ರೀನ್ ಗ್ರೇವಿ ಬರೋದು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜಿಂಜರ್ ಹಾಕೋಬೇಕು. ಬೆಳ್ಳುಳ್ಳಿ ಜಿಂಜರ್ ನಾನು ರೆಡಿ ಇಟ್ಕೊಂಡಿಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಘಮ ಅಂತಿದೆ. ಯಾವುದೋ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗೊತ್ತಿಲ್ಲ, ಅಲ್ಲಿ ಘಮ ಅಂತ ಇದೆ. ಅರ್ಧ kg ಜಾಸ್ತಿ ಹಾಕ್ಬಿಟ್ನ ಅಂತ. ಇಲ್ಲಿ ಸಾಕು. ಇದು ಈಗ ರುಬ್ಕೊಬಿಡೋಣ ಇದನ್ನ.
ನೋಡಿ ರುಬ್ಕೊಂಡೆ ಅಷ್ಟೊಂದು ರುಬ್ಬಿಟ್ಟೆ ಇಟ್ಟಾತಲ್ಲ ಮಗಳೇ. ಹಾಂ ನಾನು ಇಟ್ಕೊಳಕ್ಕೆ ಹಾಂ ಆಯ್ತು ಮಾಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮ್ಯಾರಿನೇಟ್ ಮಾಡಬೇಕು ಚಿಕನ್ನ. ಉಪ್ಪು ಆಯಿತಾ, ಆಮೇಲೆ ಅರಿಶಿನ. ನಾನು ಮಿಕ್ಸ್ ಮಾಡ್ಬೋದಾ ಡಿಡಿ? ಮಿಕ್ಸ್ ಮಾಡ್ತೀರಾ? ಹಾಂ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಇವಾಗ ಮತ್ತೆ. ಹಾಂ ಕಲಸಿ ಇದನ್ನು ಮಿಕ್ಸ್. ಈಗ ಅದ್ರ ಜೊತೆಗೆ ಉಪ್ಪು ಖಾರ ಏನು ಬೇಕಾಗಿರಲಿಲ್ಲ, ಯಾಕಂದರೆ ಇದರಲ್ಲೇ ಮೆಣಸಿನ್ಕಾಯಿ ಇರೋದ್ರಿಂದ. ಅರಿಶಿನ ಉಪ್ಪು ಹಾಕ್ತೆ ತಗೊಳ್ಳಿ. ಇದು ಈಗ ಇನ್ನೂ ಮಿಕ್ಸ್ ಮಾಡಬೇಕಾ? ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆ ಸಖತ್ ಗ್ರೇವ್. ಇಷ್ಟು ಚೆನ್ನಾಗಿದೆ ಮಗಳು, ಇದು ಸುಂದರವಾಗಿದೆ. ಒಂದು 10 ನಿಮಿಷ ಹಿಂಗೆ ಮ್ಯಾರಿನೇಟ್ ಇಟ್ಬಿಡೋಣ. ಅದಾದಮೇಲೆ ಶುರು ಆಗುತ್ತೆ ಗ್ರೀನ್ ಚಿಕನ್ ಮಾಡ್ಬನ್ನಿ. ಹಾಂ ಮ್ಯಾರಿನೇಟಾಗಿ ಎಷ್ಟೊತ್ತಾಯಿತು ಮಗಳೇ? 5 minutes. ಇಲ್ಲಿ ಸ್ಟವ್ ಆನ್ ಮಾಡಿ. ಹಂಗೆ ಹಾಕಿ ಈಗ ಆಯ್ಲ ಹಾಕಿ ಸಾಕು ಸಾಕು ಸಾಕು. ಜಾಸ್ತಿ ಆಯಿತು ಇರಲಿ. ಈ ಜೀರಿಗೆ ತಗೊಂಡು ಜೀರಿಗೆ ಹಾಕಿ 2 ಚಮಚ ಬಿಚ್ಚಕ್ಕೆ ಹಾಕಿ. ತಗೊಂಡಿದ್ದ ದಿವಸ ನಾನು ಬೀಳ್ಸಕ್ಕಿದ್ದೆ. ಹೌದಾ? ಈ ಥರ ಯೆಲ್ಲೋ ಕಲರ್ ಕ್ಯಾಪ್. ಕೊಡಿ, ಇಲ್ಲಿ ಬಿಚ್ಕೊಡ್ತೀನಿ. ಜೀರಿಗೆ 2 ಚಮಚ ಆಯ್ತಾ? ನೆಕ್ಸ್ಟ್ ಈರುಳ್ಳಿ. ಬನ್ನಿ. ಏನು 1 ಕಿಲೋಮೀಟರ್ ದೂರ ಹೋಗ್ತಿರಲ್ಲ ಮಗಳೇ, ಅದೇ ಬಾಂಬ. ನಮ್ಮ ಮಗಳು ಮಾತ್ರ ಸೇಫ್ಟಿ, ಸಿಕ್ಕಾಪಟ್ಟೆ ಸೇಫ್ಟಿ ನೋಡ್ಕೊಳತ್ತೆ. ಹುಷಾರು. ನನಗೆ ತುಂಬ ಸಿಂಪಲ್ ಇದು. ನಾನು ಹೇಳಿದ್ದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿದ್ಮೇಲೆ ಈ ಥರ ಒಗ್ಗರಣೆ ಹಾಕ್ಕೊಂಡು, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಬೆಳಗ್ಗೆ ಮಾಡಿದ್ದು ಅಡುಗೆಗೆ ಹಂಗೆ ಉಳಿದಿತ್ತು. ನೀವೇನು ಹಾಕಬೇಕಾಗಿಲ್ಲ, ನಾನು ಹಾಕಂತೀನಿ ಅಷ್ಟೇ. ಒಂಚೂರು ಟೇಸ್ಟ್ ಚೆನ್ನಾಗಿರ್ತಿದ್ರದು. ಒಂದು 10 ನಿಮಿಷ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬಿಡೋಣ. ಹಾಕಿ ಏನಿಲ್ಲ, ಬ್ರೌನ್ ಆಯಿತು ನೋಡಿ ಈ ಥರ. ಈಗ ಒಳ್ಳೆ ಸಖತ್ತಾಗಿ ಬ್ರೌನ್ ಆಗಿದೆ. ಹಾಕಿ ಎಲ್ಲ ಸುರಿ ಅದ್ರ ಒಂದೇ ಸರಿ. ಹಾಂ ಇಟ್ಕೊಂಡಿದ್ದೀನಿ. ಹಾಂ ಹಂಗೆ ಘಮ ಅಂತ ಐತೆ ಆಗಲೇ. ಒಂಚೂರು ಫ್ರೈ ಆಗ್ತಿದ್ದಂಗೆ ಒಂಚೂರು ಹಿಂಗೆ ನೀರು ಹಾಕೋಬಿಡೋದು. ಏನು ಮಸಾಲೆ ಉಳಿದಿತ್ತಲ್ಲ ಬೌಲಲ್ಲಿ ಅದನ್ನ ಹಾಕೋಬಿಟ್ರೆ ಮುಗಿದಾಯ್ತು. ಒಂಚೂರು ಗರಂ ಮಸಾಲ, ಒಂಚೂರು ಉಪ್ಪು, ಉದುರು ಸರು ಮುಗಿದಾಯ್ತಿದೆ. ಸಿಂಪಲ್ ಗ್ರೀನ್ ಚಿಕನ್ ಫ್ರೈ ಕರಿ ಯಾವುದೋ ಒಂದು ಒಟ್ಟಲ್ಲಿ ತಿನ್ನಕ್ಕೆ ಸೂಕ್ತ. ಆಗಲೇ ಕುದಿ ಬರ್ತಾಯಿದೆ. ಒಂದಿಷ್ಟು ಗರಂ ಮಸಾಲ ಪೌಡರ್ ಹಾಕ್ಬಿಟ್ರೆ ಒಂದು ಸ್ವಲ್ಪ ರುಚಿ ಇನ್ನೊಂಚೂರು ನೆನೆಸಾಗುತ್ತೆ. ಓಕೆ, ಅದ್ರ ಜೊತೆಗೆ 1-2 ಮೆಣಸಿನ್ಕಾಯಿ ಬಿದ್ದುಬಿಡ್ಲಿ. ಈ ಜೋಡಿಲ್ಲ ಇನ್ನು ಕರಿಬೇವಿನ ಸೊಪ್ಪು ಒಣಗೋಗ್ಬಿಟ್ಟಿತ್ತು. ಸೊಪ್ಪು ನಮ್ಮದು ಹಾಕ್ತಾಯಿದ್ದೀನಿ ಒಂಚೂರು ಫ್ಲೇವರ್ಗೆ. ನೀವು ಚೆನ್ನಾಗಿರೋದು ಹಸಿರು ಹಾಕಿ. ಇದ್ರ ಮೇಲೆ ನೀವು ಕ್ರೀಮ್ ಹಾಕೊಳ್ಳೋದಿದ್ರೆ ಕ್ರೀಮ್ ಹಾಕೊಳ್ಳಿ, ಇನ್ನೂ ಟೇಸ್ಟ್ ಇನ್ಹಾನ್ಸ್ ಆಗುತ್ತೆ. ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ನನಗಂತೂ ಇಷ್ಟೇ ಸಾಕು. ನನ್ನ ಮಗಳಿಗೆ ನಮಗೆ ಒಳ್ಳೆ ಊಟ ಇವತ್ತು ಆಯಿತಾ. ನನ್ನ ಮಗಳಿಗೆ ನೆನ್ನೆ ಎಲ್ಲೋ ಹೋಟ್ಲಲ್ಲಿ ತಿಂದಿದ್ದೆಲ್ಲ, ಚಾಮುಂಡಿ ಹೋಟೆಲ್ ಅಂತ ಹೋಗಿ ತಿಂದ್ವಲ್ಲ, ಇಷ್ಟ ಆಗಲಿಲ್ಲ. ಅದಕ್ಕೆ ಚಿಕನ್ ಮಾಡಿಬಿಟ್ಟೆ ಇವತ್ತು ಇಲ್ಲಿ. ಚೆನ್ನಾಗಿದೆ ಮಗಳು? ಹೌದಾ? ಇಷ್ಟ ಆಯಿತಾ? ನೆನ್ನೆ ತಿಂದಿದ್ದಲ್ಲ ಅದು ಗ್ರೀನ್ ಚಿಕನ್ನು, ಇದು ಗ್ರೀನ್ ಚಿಕನ್ನೇ. ಓಹೋ, ನೋಡೋಣ ಹೆಂಗಿದೆ ರುಚಿ. ಏನು ಹೇಳಿ, ನಾನು ಅಡುಗೆ ಮಾಡಿದ್ರೆ ಚಂದ. ನನ್ನ ಕೈಲಿ ಅಡುಗೆ ತುಂಬ ಚೆನ್ನಾಗಾಗುತ್ತೆ. ಕುಲಕರ್ಣಿ ಮಗಳು, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಕುತ್ಕೊಂಡು ನೋಡ್ಕೊತಾ ಇರ್ತೀನಿ. ಏನಾರು ಇದಾಯಿತು ಅಂದರೆ ಡ್ಯಾಡಿ ಅಂದ್ಬಿಡ್ಬೇಕು ಒಂದೇ ಸರಿ, ಆಯಿತಾ? ಓಡ್ಬಂದು ಒಂದೇ ಜಂಪಿಗೆ ನೆಗೆದು ಬಿಡ್ತೀನಿ. ನನಗಂತೂ ಇಲ್ಲಿ ಒಳ್ಳೆ ಕಡ್ದು ಒಳ್ಳೆ ಇದು ಮಾಡಾಕ್ತಾ ಕೂತು ಹಂಗಾಗಿ ಮುದುರ್ಕಂಗೆ ಕೂತಿದ್ದೀನಿ. ಅದೇನು ಕಮ್ಮಿ ಕಡಿತಾ ಇಲ್ಲ. ಇಲ್ಲಿ ಬಂದು ಎಲ್ಲೂ ಹೋಗಂಗಿಲ್ಲ ಬಿಡೋಂಗಿಲ್ಲ. ಎಲ್ಲರಮ್ಮನ ಮುಳುಗ್ಬಿಟ್ರೆ ಹಿಡ್ಕೊಳ್ಳೋಣ ಅಂತ ಕೂತಿದ್ದೀನಿ ಇಲ್ಲಿ. ಹೋಗಂಗಿಲ್ಲ ಬಿಡೋಂಗಿಲ್ಲ. ಕಡ್ದು ಬಿದ್ದಾಗ್ತದೆ ಒಳ್ಳೆ.